ಏನು ಗೊತ್ತಾ, ನಮ್ಮ ಲೈಫ್ನ ಯಾರೂ ಚೇಂಜ್ ಮಾಡೋಕ್ಕೆ ಬರಲ್ಲ ಅಂತಂದಮೇಲೆ ಮತ್ತು ನಾವು ಬೇರೆಯವ್ರ ಮಾತು ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು. ಕೆಲವರೆಲ್ಲ ಇದ್ದೀರಾ, ಇನ್ನೊಬ್ಬರ ರೀತಿ ನೀತಿ ಬಗ್ಗೆ ಮಾತಾಡ್ಕೊಂಡೇ ಇರ್ತೀರಾ. ನಾವು ಯಾವ ಥರನಾದರೂ ಇರ್ತೀವಿ, ನಾವು ಹೇಗಾದರೂ ಇರ್ತೀವಿ. ಅದನ್ನು ನಿಮ್ಗೆ ಕಟ್ಕೊಂಡು ಏನಾಗಬೇಕಾಗಿದೆ. ತಿಂಗಳಾಯಿತು ಅಂತಂದರೆ ಇರೋಬರೋ EMIಗಳನ್ನೆಲ್ಲ ನಮ್ಮ ತಲೆ ಮೇಲೆ ಹಾಕ್ಕೊಂಡು ನಾವು ಅದನ್ನು ಪೇ ಮಾಡಿಕೊಂಡು ನಮ್ಮ ಲೈಫಲ್ಲಿ ನಾವು ಕಷ್ಟಪಡ್ತಿದ್ದೀವಿ ಅಂತಂದಮೇಲೆ ಇನ್ನೊಬ್ಬರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು. ನಂಗೆ ನಿಜವಾಗ್ಲೂ ಒಬ್ಬೊಬ್ಬರ ಮೇಲೆ ತುಂಬ ಕೋಪ ಬರುತ್ತೆ. ಅವ್ರು ಮಾತಾಡೋ ರೀತಿ ನಿಜವಾಗ್ಲೂ ನನಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗೋದಿಲ್ಲ. ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಮಾತಾಡಬಾರ್ದು ಮಿನಿ ವ್ಲಾಗ್ಸಲ್ಲಿ ಅಂತ ಅನ್ಕೋತೀನಿ. ಬಟ್ ಏನು ಮಾಡಲಿ, ಜನಗಳು ಸುಮ್ಮನೆ ಇರೋದಿಲ್ಲ, ಹಂಗೆ ಮಾಡಿಬಿಡ್ತಾರೆ ನಮ್ಮನ್ನ ಆ ಥರ ಮಾತಾಡೋಕ್ಕೆ. ಅವ್ರವ್ರ ಕೆಪಾಸಿಟಿ ಏನು ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ. ಬೇರೆಯವರಿಂದ ನಮಗೆ ಸರ್ಟಿಫಿಕೇಷನ್ ಏನೂ ಬೇಕಾಗಿಲ್ಲ. ಎಲ್ಲರ ಜೀವನದಲ್ಲೂ ಈ ಥರ ಇರ್ತಾರಲ್ವ, ಸುಮ್ಮನಿದ್ರೂ ಕೆಣ್ಕೊಂಡು ಬರ್ತಾರೆ. ಕೆಲವ್ರನ್ನ ಲೈಫಲ್ಲಿ ಮೋಟಿವೇಟ್ ಮಾಡೋರಿಗಿಂತ ಡಿಮೋಟಿವೇಟ್ ಮಾಡೋರೇ ಜಾಸ್ತಿ ಇರ್ತಾರೆ. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಜೀವನ ಮುಂದಕ್ಕೆ ಹೋಗಲ್ಲ. ಯಾರ್ಯಾರಿಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಉತ್ತರ ಕೊಡಬೇಕು ಆ ಥರ ಉತ್ತರ ಕೊಡೋ ಟೈಮ್ ಬಂದೇ ಬರುತ್ತೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.